ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಮಾಲೂರು ಎಂಎಸ್ ಶ್ರೀನಿವಾಸ್ ರವರನ್ನ ಆಯ್ಕೆ ಮಾಡಲಾಗಿದೆ. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ಆದೇಶದಂತೆ ಕೋಲಾರ ಜಿಲ್ಲಾ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿ ಮಾಲೂರಿನ ಎಂಎಸ್ ಶ್ರೀನಿವಾಸ್ ರವರನ್ನ ಆಯ್ಕೆ ಮಾಡಲಾಯಿತು. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರವರ ಬೆಂಗಳೂರಿನ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಎಂಎಸ್ ಶ್ರೀನಿವಾಸ್ ರವರನ್ನ ಕೋಲಾರ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟಿಎ ನಾರಾಯಣಗೌಡರವರು, ಕೋಲಾರ ಜಿಲ್ಲೆ ಒಂದು ಕಡೆ ಎಕ್ಕಡ ಮತ್ತೊಂದು ಕಡೆ ಎನ್ನಡ ಎಂಬ ಪರಿಸ್ಥಿತಿ ಆಗಬಾರದು. ಜಿಲ್ಲೆಯಲ್ಲಿ 100ಕ್ಕೆ 100ರಷ್ಟು ಕನ್ನಡವನ್ನ ಸಮೃದ್ಧವಾಗಿ ಕಟ್ಟುವ ಕೆಲಸಕ್ಕೆ ಎಲ್ಲರೂ ಸಜ್ಜಾಗಬೇಕು ಎಂದು ಕರವೇ ಕಾರ್ಯಕರ್ತರಿಗೆ ಕರೆ ನೀಡಿದರು. ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಲ್ಲಿ ನಾನು ವಿಶೇಷವಾದ ಮನವಿಯನ್ನ ನಿಮಗೆ ಮಾಡ್ತಾ ಇದ್ದೀನಿ. ಅದನ್ನು ಮನವಿ ಅಂತ ಬೇಕಾದರೂ ಅಂದ್ಕೊಳ್ಳಿ. ಕೇಂದ್ರ ಸಮಿತಿಯ ಆದೇಶ ಅಂತ ಬೇಕಾದರೂ ಕರ್ಕೊಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅನ್ನುವ ಸಿದ್ಧಾಂತದ ಅಡಿಯಲ್ಲಿ 27 ವರ್ಷದಿಂದ ರಾಜ್ಯದ ಉದ್ದಗಲಕ್ಕೂ ಕಟ್ಟಿಕೊಂಡು ಬಂದಂಥದ್ದು. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277 7270 ಅಥವಾ 9141066685. ಇವತ್ತು 82 ಲಕ್ಷಕ್ಕೂ ಹೆಚ್ಚು ಅಧಿಕೃತವಾದ ಕಾರ್ಯಕರ್ತರ ಒಳಗೊಂಡಂತ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಯಾವತ್ತಿಗೂ ವ್ಯಕ್ತಿ ಪ್ರತಿಷ್ಠೆಗೆ ಮಹತ್ವ ಇಲ್ಲ. ಇಲ್ಲಿ ಮಹತ್ವ ಇರುವುದು ಕರ್ನಾಟಕ, ಕನ್ನಡ, ಕನ್ನಡಿಗ ಅನ್ನುವುದಕ್ಕೆ ಅಷ್ಟೇ ಮಹತ್ವ. ಅದು ಹೊರತುಪಡಿಸಿದರೆ ವ್ಯಕ್ತಿಗತವಾದಂಥ ಮಹತ್ವ ನಾವ್ಯಾವತ್ತೂ 27 ವರ್ಷದಲ್ಲಿ ಕೊಟ್ಟಿದ್ದ ಅಲ್ಲ. ಇಲ್ಲಿ ಯಾರ ವ್ಯಕ್ತಿ ಪೂಜೆಯ ಅಗತ್ಯ ಇಲ್ಲ. ಇಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ನೆಲ ಜಲಗಳ ರಕ್ಷಣೆಯ ಹೊತ್ತು ಕೆಲಸ ಮಾಡಬೇಕು ಹೊತ್ತು ಯಾರ ವ್ಯಕ್ತಿಗಳ ಹಿಂಬಾಲಕರಾಗಿ ವ್ಯಕ್ತಿಯನ್ನು ವೈಭವಿಸಿ ಮೆರೆಸಲಿಕ್ಕೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಲಿಲ್ಲ. 1999 ಕರ್ನಾಟಕದ ಪರಿಸ್ಥಿತಿಗೋಸ್ಕರ ಅವತ್ತು ಉದಯವಾದಂಥ ಸಂಘಟನೆ. ಈಗ 27 ವರ್ಷ, ಲಕ್ಷ ಲಕ್ಷ ಅಧಿಕೃತವಾದಂಥ ಕಾರ್ಯಕರ್ತರು. ಕಾಂಗ್ರೆಸ್, JDS, BJP ಅಂತ ರಾಷ್ಟ್ರೀಯ ಪಕ್ಷಗಳಲ್ಲೂ ಆ ದೊಡ್ಡ ಮಟ್ಟಕ್ಕೆ ಅಧಿಕೃತವಾದ ಕಾರ್ಯಕರ್ತರು ಹಿಂದೆ ಹೋದ್ರೂ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜಕೀಯ ರಹಿತವಾಗಿ, ಜಾತಿ ಧರ್ಮ ರಹಿತವಾಗಿ ಕನ್ನಡ ಅನ್ನುವ 3 ಅಕ್ಷರದ ಮಂತ್ರದ ಒಂದಿಗೆ ಈ ಸಂಘಟನೆಯನ್ನ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಬಲಿಷ್ಠವಾಗಿ ಕಟ್ತಂಥದ್ದು. ಇಂಥ ಬಲಿಷ್ಠವಾದ ಸಂಘಟನೆ 31 ಜಿಲ್ಲೆಯಲ್ಲೂ ಇದೆ. ಹಾಗೆ ಯಾವ ಚಿನ್ನದ ನಾಡು ಅಂತ ಕರೆಸಿಕೊಳ್ಳುವಂತ ಕೋಲಾರ ಜಿಲ್ಲೆ, ಬಹುಶಃ ಕೋಲಾರ ಜಿಲ್ಲೆಗೆ ನಾನು ಪಟ್ಟ ಶ್ರಮ ಇದೆಯಲ್ಲ, ಅದು ಏನು ಅಷ್ಟಿಷ್ಟಲ್ಲ. ಕೋಲಾರ ಜಿಲ್ಲೆಯ KGF ಬಗ್ಗೆ ಭಾರಿ ದೊಡ್ಡ ಚಳುವಳಿಯನ್ನು ರೂಪಿಸಿದಂಥದ್ದು. ಅದೊಂದು ಇತಿಹಾಸದ ಹೋರಾಟ. ಆ ಸಂದರ್ಭಕ್ಕೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ಕಾರ್ಯಕರ್ತರು ನನಗೆ ಬೆನ್ನೆಲುಬಾಗಿ ನಿಂತು ಆ ಚಳುವಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಂತ ಇತಿಹಾಸವನ್ನ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿ ಪ್ರತಿಷ್ಠೆ ನಡೀಬಾರದು, ಅಲ್ಲಿ ವ್ಯಕ್ತಿಯ ವೈಭವೀಕರಿಸಬಾರದು, ಸಂಘಟನಾತ್ಮಕವಾದಂಥ ಚಿಂತನೆ, ಆಲೋಚನೆ, ನನ್ನ ನಾಡು, ನನ್ನ ನುಡಿ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಜಲ ಅನ್ನುವ ನೈಜವಾದ ಕಾಳಜಿ, ನೈಜವಾದ ಬದ್ಧತೆ, ನಿಷ್ಠೂರವಾದ ಕನ್ನಡದ ಪ್ರೀತಿ, ಇವೆಲ್ಲ ಇಟ್ಕೊಂಡು
ಕೆಲಸ ಮಾಡಬೇಕಾದಂಥ ಈ ಕಾಲಕ್ಕೆ ನಾನು ಹಿಂದೆ ಇದ್ದಂತಹ ಅಧ್ಯಕ್ಷರನ್ನ ಅವರಿಗೆ ಸ್ವಲ್ಪ ಕಾಲ ವಿರಾಮವನ್ನು ಕೊಟ್ಟು ನೂತನವಾಗಿ ಇವತ್ತಿನಿಂದ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀನಿವಾಸ್ ಅವರನ್ನ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಕೇಂದ್ರ ಸಮಿತಿಯ ಪರವಾಗಿ ರಾಜ್ಯ ಸಮಿತಿಯ ಪರವಾಗಿ ನಾನು ಈ ಕ್ಷಣದಿಂದ ಜಾರಿಗೆ ಬರುವಂತೆ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಜಿಲ್ಲಾ ಕಾರ್ಯಕರ್ತರು ನಿಮಗೆ ನಿಜವಾದ ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ಕಾಳಜಿ ನೈಜವಾಗಿರೋದಾದ್ರೆ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಸಂಘಟನೆ ಮುಖ್ಯ ಅನ್ನೋದಾದ್ರೆ, ಶ್ರೀನಿವಾಸ್ ಅವರ ಜೊತೆ ನಿಂತ್ಕೊಂಡು ನೀವೆಲ್ಲ ಒಟ್ಟಿಗೆ ನಾಡು ಕಟ್ಟುವ ಕಾಯಕಕ್ಕೆ ಸಜ್ಜಾಗಬೇಕು ಅಂತ ನಾನು ನಿಮಗೆಲ್ಲರಿಗೂ ಕರೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನಿಂದ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀನಿವಾಸ ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ ಎಲ್ಲ ತಾಲೂಕು ಘಟಕಗಳು, ಎಲ್ಲ ಜಿಲ್ಲಾ ಸಮಿತಿಯ ಮುಖಂಡರುಗಳು, ಶ್ರೀಸಾಮಾನ್ಯ ಕರವೆಯ ಕಾರ್ಯಕರ್ತರು ಒಟ್ಟಾರೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ನಾ ಆಗಾಗ ಹೇಳ್ತಾ ಇರ್ತೀನಿ, ಒಂದು ಕಡೆ ಎನ್ನಡ ಮತ್ತೊಂದು ಕಡೆ ಎಕ್ಕಡ, ಮಧ್ಯದಲ್ಲಿ ಗಡ ಗಡ ಕನ್ನಡ ಅಂತ. ಆಗವ 100% ಕನ್ನಡ ಸಮೃದ್ಧವಾಗಿ ಕಟ್ಟುವ ಕೆಲಸಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತ ಹೇಳ್ತಾ ಇವತ್ತು ನೂತನ ಅಧ್ಯಕ್ಷರ ನೇಮಕ ಮಾಡ್ತಾ ಇದ್ದೀವಿ. ಆ ಅಧ್ಯಕ್ಷರು ಶ್ರೀನಿವಾಸ್ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು